Okay, friend. Bye. I am under the water. Please help me. ಹೇಳ್ರಪ್ಪ ಹೇಳ್ರು ಅಷ್ಟೇ. ಪ್ರೀತಿಯ ಕನ್ನಡಿಗರಿಗೆ ನಿಮ್ಮ ಉದಯ ಮಾಡುವ ನಮಸ್ಕಾರಗಳು. ಸೊ ಇದು ನನ್ನ 2ನೇ ವ್ಲಾಗ್ ಆಗಿರುತ್ತೆ. ಇನ್ಯಾವುದೂ ಅಲ್ಲ, ಬರ್ಡ್ಸ್ ಆಫ್ ಪ್ಯಾರಡೈಸ್. ಇಂಟ್ರೋನಲ್ಲಿ ನಾನು ಹೇಳಿದಾಗೆ ಬ್ಯಾಂಗ್ಳೂರಿನ ಹೊಸ ಅಟ್ರಾಕ್ಷನ್ ಆದಂಥ ಬರ್ಡ್ಸ್ ಆಫ್ ಪ್ಯಾರಡೈಸಲ್ಲಿ ನಾನು ಇವತ್ತಿದ್ದೀನಿ. ಸೊ ಇಲ್ಲಿ ಆಲ್ಮೋಸ್ಟ್ 200ರಿಂದ 300 ಅನಿಮಲ್ಸ್ ಹಾಗೂ ಬರ್ಡ್ಸ್ಗಳು ಇಲ್ಲಿದ್ದಾವೆ. ಸೊ ಇದು ಲೊಕೇಟ್ ಆಗಿರೋದು ಬಂಜರ್ಪಾಳ್ಯ ವಿಲೇಜ್, ಅಗರ, ಕನಕಪುರ ಮೇನ್ ರೋಡ್ ಹತ್ರ. ಎಂಟ್ರಿ ಫೀಸ್ ಬಂದು 200 ಪರ್ ಹೆಡ್ ಇರುತ್ತೆ. ಟೈಮಿಂಗ್ಸ್ 10 to 5 ಇರುತ್ತೆ. ಸೊ ಇಲ್ಲಿ ಕಂಪ್ಲೀಟ್ಲಿ ನಿಮಗೆ ಗೈಡೆಡ್ ಟೂರ್ ಇರುತ್ತೆ. ಸೊ ಎವ್ರಿ ಟ್ಯೂಸ್ಡೇ ಮೇಂಟೆನೆನ್ಸ್ಗೋಸ್ಕರ ಇದು ಕ್ಲೋಸ್ ಆಗಿರುತ್ತೆ. ನೀವು ಇಲ್ಲಿ ಬರಬೇಕಾದ್ರೆ ಪ್ರೀ ಬುಕ್ಕಿಂಗ್ ಮಸ್ಟ್ ಆ್ಯಂಡ್ ಶುಡ್ ಮಾಡಿರಲೇಬೇಕು. ಅಲ್ಲಿ ಬಂದು ನೀವು ಟಿಕೆಟ್ ತಗೋತೀವಿ ಅಂದರೆ ಇಟ್ ಇಸ್ ನಾಟ್ ಪಾಸಿಬಲ್. ಎಂಟ್ರಿ ಆಗ್ತಾ ಇದ್ದಾಗೆ ನನಗೆ ಸಿಕ್ಕಿದ್ದು ಫೆರೆಟ್ಸ್. ಸೊ ಇದು ಒನ್ ಆಫ್ ದ ಮೋಸ್ಟ್ ಪಾಪ್ಯುಲರ್ ಪೆಟ್ಸ್ ಇನ್ ಯುನೈಟೆಡ್ ಸ್ಟೇಟ್ಸ್. ಇದು ತುಂಬ ಕ್ಯೂಟ್, ಇಂಟೆಲಿಜೆಂಟ್ ಹಾಗೂ ವೆರಿ ಆ್ಯಕ್ಟಿವ್ ಅನಿಮಲ್. ಇದು ನೀವು ಅಬ್ಸರ್ವ್ ಮಾಡ್ಬೋದು. ಅದರ ಐಸು ರೂಬಿ ರೆಡ್ ಇದೆ. ಆಲ್ಮೋಸ್ಟ್ 5ರಿಂದ 10 ವರ್ಷಗಳ ಕಾಲ ಇದು ಬದುಕತ್ತೆ. ಸೊ ಕನ್ಫ್ಯೂಸ್ ಆಗಬೇಡಿ, ಇದು ನೋಡೋದಕ್ಕೆ ಮುಂಗುಸಿ ಥರ ಇರುತ್ತೆ, ಆದರೆ ಇದು ಮುಂಗುಸಿ ಅಲ್ಲ. ಇದು ಅಂಗೋರಾ ರ್ಯಾಬಿಟ್. ಟರ್ಕಿಲಿ ಜಾಸ್ತಿ ಕಂಡು ಬರುತ್ತೆ. ಸುಮಾರು 7ರಿಂದ 12 ವರ್ಷಗಳ ಕಾಲ ಲೈಫ್ ಸ್ಪ್ಯಾನ್ ಇದೆ. 3 to 5 kgs ವೆಯ್ಟ್ ಕೂಡ ಇದೆ. ಇದೇ ನೋಡಿ ಗಿನಿಪಿಗ್. 5 to 7 years ಲೈಫ್ ಸ್ಪ್ಯಾನ್ ಇದೆ. ಅರೌಂಡ್ 1 to 2 kg ವೆಯ್ಟ್ ಇರುತ್ತೆ. ಇದೇ ನೋಡಿ ಹೆಡ್ ಜಾಕ್. 2ರಿಂದ 5 ವರ್ಷಗಳ ಕಾಲ ಇದು ಬದುಕುತ್ತೆ. ಯಾರಾದರೂ ಅದನ್ನು ಅಟ್ಯಾಕ್ ಮಾಡೋಕ್ಕೆ ಬಂದರೆ ಆ ಶಾರ್ಪ್ ಪಾಯಿಂಟೆಡ್ ನೋಸ್ನ ಒಳಗೆ ಎಳ್ಕೊಂಡು ಬಾಲ್ ಶೇಪಾಗಿ ಫಾರ್ಮ್ ಮಾಡ್ಕೊಂಡ್ಬಿಡುತ್ತೆ. ಅಟ್ಯಾಕ್ ಮಾಡೋದೇ ತುಂಬ ಕಷ್ಟ ಇದೆ. ಇದು ಬ್ರೌನ್ ಮಂಗೋಲಿಯನ್ ಜರ್ಬಿಲ್. ಆಸ್ಟ್ರಿಚ್, ಎಮ್ಮು ಹಾಗೂ ಡಕ್ಸ್ ಮೊಟ್ಟೆಗಳು ನೀವಿಲ್ಲಿ ನೋಡ್ಬೋದು. ಮಸ್ಕೋವಿ ಡಕ್ಸ್. ಸೊ ಇದು ಜಾಸ್ತಿ ಅಮೆರಿಕಾ, ಅರ್ಜೆಂಟೀನಾ ಹಾಗೂ ಉರುಗ್ವೇಯಲ್ಲಿ ಕಂಡು ಬರ್ತಕ್ಕಂಥ ಡಕ್ಸು. ಸುಮಾರು 5ರಿಂದ 6 kg ವೆಯ್ಟ್ ಇರುತ್ತೆ ಇದು. ಇದೇ ನೋಡಿ ಬ್ಲ್ಯಾಕ್ ಸ್ವಾನ್ಸ್. ಇದು ಒನ್ ಆಫ್ ದ ಲಾರ್ಜೆಸ್ಟ್ ವಾಟರ್ ಬರ್ಡ್ಸ್. ಇದು ಜಾಸ್ತಿ ಆಸ್ಟ್ರೇಲಿಯಲ್ಲಿ ಕಂಡು ಬರ್ತಕ್ಕಂಥದ್ದು. ಸುಮಾರು 5ರಿಂದ 10 kg ವೆಯ್ಟ್ ಇರುತ್ತೆ. ಡಕ್ಸ್ನ ನೋಡಿ ಖುಷಿಯಾಗಿ ಸ್ವಲ್ಪ ತಿಂಡಿ ತಿನ್ಸೋಣ ಅಂತ ತಿಂಡಿ ತಗೊಂಡು ಬಂದ್ವಿ. ಶುರು ಆಯಿತು ನೋಡಿ, ತಿಂಡಿ ತಿಂತಾ ಇದೆಯೋ ನನ್ನ ಕೈಯೇ ತಿಂತಾ ಇದೆಯೋ ಅಂತಲೇ ಅರ್ಥ ಆಗಿಲ್ಲ ನನಗೆ. ಇದೇ ನೋಡಿ ಕಾಶ್ಮೀರಿ ಗೋಟ್ಸ್. ಇದನ್ನು ಮೌಂಟೇನ್ ಗೋಟ್ಸ್ ಅಂತ ಕೂಡ ಕರೀತಾರೆ. ಸೊ ಇದು ಜಾಸ್ತಿ ಲಡಕ್ ಮೌಂಟೇನ್ ರೀಜನ್ಸಲ್ಲಿ ಇರುತ್ತೆ. ಸೊ ಅಲ್ಲೆಲ್ಲ -20°C ಇದ್ದರೂ ಇದು ಬದುಕುತ್ತೆ ಈ ಗೋಟ್ಸ್ ಎಲ್ಲ. ನನ್ನ ಫ್ರೆಂಡು ಹುಲಿಗೆ ಹುಲ್ ತಿನ್ನಿಸ್ತೀನಿ ಅಂತ ಹೋಗಿ ಅಲ್ಲಿರೋ ಕುದುರೆಗೆ ಹುಲ್ ತಿನ್ನಿಸ್ತಾ ಇದ್ದಾನೆ ನೋಡಿ. ಆಲ್ಮೋಸ್ಟ್ ಮಧ್ಯಾಹ್ನ ಊಟದ ಟೈಮ್ ಆಗಿರೋದ್ರಿಂದ ಸೊ ಎಲ್ಲ ಊಟ ಮಾಡೋದ್ರಲ್ಲಿ ಆಸ್ಟ್ರಿಚ್ಗಳೆಲ್ಲ ಬ್ಯುಸಿ ಆಗಿಬಿಟ್ಟಿದ್ದಾವೆ. ಸೊ ಆಸ್ಟ್ರಿಚ್ಚು ಒನ್ ಆಫ್ ದ ಲಾರ್ಜ್ ಫ್ಲೈಟ್ಲೆಸ್ ಬರ್ಡ್. ಸೊ ಇದರ ಒರಿಜಿನ್ ಎಲ್ಲ ಆಫ್ರಿಕಾದಲ್ಲೇ. ಸೊ ಮಿನಿಮಮ್ 40 miles/hour ಓಡೋ ಕೆಪಾಸಿಟಿ ಇದೆ ಅದಕ್ಕೆ. ಆಲ್ಮೋಸ್ಟ್ 8 to 9 feet ಗ್ರೋ ಆಗುತ್ತೆ. ಅರೌಂಡ್ 300 pounds ವೆಯ್ಟ್ ಇರುತ್ತೆ. ತುಂಬ ಜನ ಕನ್ಫ್ಯೂಸ್ ಆಗ್ತಾರೆ ಆಸ್ಟ್ರಿಚ್ಗೂ ಎಮ್ಮಿಗೂ. ಸೊ ಇವಾಗ ನೀವೇನು ನೋಡ್ತಾ ಇದ್ದೀರಾ
ಇದೇ ಎಮೋ. ಸೊ ಇದು ಸೆಕೆಂಡ್ ಲಾರ್ಜೆಸ್ಟ್ ಬರ್ಡ್, ಅರೌಂಡ್ 50 km/h ಇದು ಓಡುತ್ತೆ. ಸೊ ಇದು ಒರಿಜಿನೆಲ್ಲ ಬಂದು ಆಸ್ಟ್ರೇಲಿಯಾದು. ಅರೌಂಡ್ 10 to 20 years ಇದರ ಲೈಫ್ ಸ್ಪ್ಯಾನ್ ಕೂಡ ಇದೆ. ಸೊ ಇನ್ನೊಂದು ಸ್ಪೆಷಾಲಿಟಿ ಏನಂತ ಹೇಳಿದ್ರೆ, ಇದ್ರ ಕಣ್ಣತ್ರ ಐಲಿಟ್ಸ್ 2 ಇರುತ್ತೆ. ಒಂದು ಕಣ್ರೆಪ್ಪೆ ಬಡಿಯೋದಕ್ಕೆ, ಬ್ಲಿಂಕ್ ಮಾಡೋದಕ್ಕೆ. ಸೊ ಇನ್ನೊಂದು ಕಣ್ಣಲ್ಲಿರೋ ಡಸ್ಟ್ನ ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ಇನ್ನೊಂದು ಐಲಿಟ್ ಇದೆ. ಇದ್ರ ಎಕ್ಶೆಲ್ಸ್ ಎಲ್ಲ ನೋಡೋದಕ್ಕೆ ಗ್ರೀನ್ ಕಲರೇ ಇರುತ್ತೆ. ಕನ್ಫ್ಯೂಸ್ ಆಗಿಬಿಡಿ, ಇದು ಟಾರ್ಟೈಸ್ ಅಲ್ಲ, ಟರ್ಟಲ್ ಅಲ್ಲ, ಇದು ಟೆರಾಪಿನ್ಸ್, ರೆಡ್ ಇಯರ್ಡ್ ಸ್ಲೈಡರ್ ಅಂತ ಕೂಡ ಕರೀತಾರೆ. ಸೊ ಇದು ನಾರ್ತ್ ಅಮೇರಿಕಾದಲ್ಲಿ ಜಾಸ್ತಿ ಕಂಡು ಬರ್ತಕ್ಕಂಥದ್ದು. ಅರೌಂಡ್ 20 to 30 years ಲೈಫ್ ಸ್ಪ್ಯಾನ್ ಇರುತ್ತೆ. ಸೊ ಅಕಾರ್ಡಿಂಗ್ ಟು 1972 ವೈಲ್ಡ್ ಲೈಫ್ ಆ್ಯಕ್ಟ್, ಸೊ ಟರ್ಟಲ್ ಅಥವಾ ಟಾರ್ಟೈಸ್ನಾಗಲಿ ಆ ಮನೇಲಿ ನಾವು ಪೆಟ್ ಮಾಡೋ ಹಾಗಿಲ್ಲ. ಸೊ ದಟ್ ಈಸ್ ಕಂಪ್ಲೀಟ್ಲಿ ಇಲ್ಲೀಗಲ್. ಬಂತು ನೋಡಿ ಇಗ್ವಾನಸ್. ಸೊ ಇದೆಲ್ಲ ಅರ್ಬಿವರಸ್ ಲಿಸರ್ಡ್ಸು. ಸೊ ಬ್ರೌನ್ ಇಗ್ವಾನಾ, ಗ್ರೀನ್ ಇಗ್ವಾನಾ, ಕಾಮನ್ ಗ್ರೀನ್ ಇಗ್ವಾನಾ. ಆಲ್ರೆಡಿ ನನ್ನ ಪ್ರೀವಿಯಸ್ ವ್ಲಾಗಲ್ಲಿ ಇಗ್ವಾನಸ್ ಬಗ್ಗೆ ತುಂಬಾ ಹೇಳಿದ್ದೀನಿ. ಇಗ್ವಾನಾದೊಂದು ಸ್ಪೆಷಾಲಿಟಿ ಏನಂದರೆ, ಅದು ಬ್ರೆತ್ನ ಆಲ್ಮೋಸ್ಟ್ ಒಂದು 30 minutesವರೆಗೂ ಹೋಲ್ಡ್ ಮಾಡುತ್ತೆ. ಉಸಿರನ್ನ ಬಿಗಿಯಾಗಿ ಹಿಡಿಯುತ್ತೆ. ನನಗಂತೂ ಕೈಯೇ ನೋವ್ತಾ ಇತ್ತು. 4-5 kg ಬೇರೆ ಇತ್ತು ಅದು. ಅಣ್ಣ ಅಣ್ಣ ನನ್ನ ಕೈಲಾಯ್ತಾ ಇಲ್ಲ ಅಣ್ಣ. ಇದು ನನಗೆ ಬರ್ಡ್ಸ್ ಆಫ್ ಪ್ಯಾರಡೈಸಲ್ಲಿ ತುಂಬಾ ಫೇವ್ರೇಟ್. ಬೋವಾ ಕನ್ಸ್ಟ್ರಿಕ್ಟರ್ ಆರ್ ಕಾಮನ್ ಬೋವಾ ಅಂತ ಕೂಡ ಕರೀತಾರೆ. ಸೊ ಇದು ನಾನ್ ವೆನಮಸ್, ನೋಡೋದಕ್ಕೆ ತುಂಬ ದಪ್ಪವಾಗಿ ಇರುತ್ತೆ, ಹೆವಿ ಬಾಡಿ ಇದೆ ಇದಕ್ಕೆ. ಸೊ ಇದು ಜಾಸ್ತಿ ಸೆಂಟ್ರಲ್ ಹಾಗೂ ಸೌತ್ ಅಮೇರಿಕಾದಲ್ಲಿ ಕಂಡುಬರುತ್ತೆ. 3 meterವರೆಗೂ ಇದು ಬೆಳೆಯುತ್ತೆ. ಐ ನೋಡೋದಕ್ಕೆ ಬ್ಲೂ ಕಲರ್ ಕಾಣಿಸ್ತಾ ಇದೆ. ಯಾಕೆ ಅಂತ ಹೇಳಿದ್ರೆ ಇಟ್ಸ್ ಅಬೌಟ್ ಟು ಶೆಡ್. ಯಾವ ನೋಡಿ ನಾನು ಕನ್ಫ್ಯೂಸೇ ಆದೆ. ನೋಡೋಕ್ಕೆ ಮಂಡಲದ ಹಾವು ಥರ ಇತ್ತು, ಆದರೆ ಇದು ಪೈಥಾನ್ ಜಾತಿಗೆ ಸೇರಿದ್ದು. ಇದು ನಾನ್ ವೆನಮಸ್ ಹಾಗೂ 15 feet ಬೆಳೆಯುತ್ತೆ. ಸೊ ಒಂದು ಬ್ಯೂಟಿಫುಲ್ ಥಿಂಗ್ ಏನಂದರೆ, ಇಟ್ ಹ್ಯಾಸ್ ಎ ಬ್ಲೂ ಟಂಗ್. ಸೊ ಇದು ಜಾಸ್ತಿ ಆಸ್ಟ್ರೇಲಿಯಾ, ಸೋಲಮನ್ ಐಲ್ಯಾಂಡ್ಸಲ್ಲಿ ಇರುತ್ತೆ. ನಾನು ವೈಲೆಂಟ್ ಆದ್ರೆ ಕಲ್ಲ ರಾಮ, ನಾನು ವೈಲೆಂಟ್ ಆದ್ನು ರಾವಣ ಕಲ್ಲ ರಾವಣ. ಇದೇ ನೋಡಿ ಸವಾನಾ ಮಾನಿಟರ್. ಆಫ್ರಿಕಾದಲ್ಲಿ ಕಂಡುಬರ್ತಕ್ಕಂಥ ಲಿಸರ್ಡ್ ಇದು. 2.5 to 3 feet ಬೆಳೆಯುತ್ತೆ. ಸೊ ಇದಕ್ಕೂ ಕೂಡ ಸ್ಪ್ಲಿಟ್ ಟಂಗ್ ಇದೆ. ಅಪ್ ಟು 25 years ಇದು ಬದುಕುತ್ತೆ. ನೀನು ಏನು ಮಾತಾಡಬೇಡ, ನನಗೆ ಸಿಟ್ಟಾದ್ರೆ ಹೊಡೆದಾಗ್ಬಿಡ್ತೀನಿ. ಇದೇ ನೋಡಿ ಆಸ್ಟ್ರೇಲಿಯನ್ ಡೆಸರ್ಟ್ ಲಿಸರ್ಡ್. ಯಾವಾಗಲೂ ಅಟ್ಯಾಕಿಂಗ್ ಮೋಡಲ್ಲೇ ಇರುತ್ತೆ. ಬೇರೆ ಪ್ರಾಣಿಗಳಿಗೆ ಎದುರಿಸೋಕ್ಕೋಸ್ಕರ ಅದು ಸೂಡೋ ಸ್ಪೈಕ್ ಅಥವಾ ಫೇಕ್ ಸ್ಪೈಕ್ನ ಇಟ್ಕೊಂಡಿರುತ್ತೆ. ಸೊ ಅದನ್ನು ಬೇಡೆಡ್ ಡ್ರ್ಯಾಗನ್ ಅಂತ ಕೂಡ ಕರೀತಾರೆ. ಅಣ್ಣ ನಮ್ಮನ್ನು ಹೊಡಿಬೇಡಿ ಅಣ್ಣ, ಬಿಟ್ಬಿಡಿ ಅಣ್ಣ. ಗೊತ್ತಿರ್ಲೇ ಎಲ್ರಿಗೂ ಗೊತ್ತಿರೋ ಹಾಗೆ ಇದೆ ಟಾರ್ಟೈಸ್. ಆಲ್ಮೋಸ್ಟ್ ಇದಕ್ಕೆ 2 ವರ್ಷ ಆಗಿದೆ. 150+ years ಬದುಕತ್ತೆ ಇದು. ಈ ಅಲಿಗೇಟರ್ ಸ್ನ್ಯಾಪಿಂಗ್ ಟರ್ಟಲ್ ನೋಡೋದಕ್ಕೇ ಭಯಂಕರವಾಗಿದೆ. ನಿಮಗೇನೇ ಇನ್ಫಾರ್ಮೇಷನ್ ಬೇಕಿದ್ರು ಅಥವಾ ಏನಾದರೂ ಡೌಟ್ಸ್ ಇದ್ದರೂ ಎಲ್ಲ ನೀವು ಸ್ಟಾಫ್ನ ಕೇಳ್ಬೋದು. ಅವ್ರು ನಿಮ್ಗೆ ತುಂಬ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡ್ತಾರೆ. ಸೊ ನಮಗೂ ಕೂಡ ಎಲ್ಲ ಇನ್ಫಾರ್ಮೇಷನು ಕರೆಕ್ಟಾಗಿ ಕೊಟ್ಟಿದ್ದಾರೆ. ಇದೆಲ್ಲ ಮುಗಿಸಿ ಬರ್ಡ್ ಝೋನಿಗೆ ಎಂಟ್ರಾದ್ವಿ. ಇಲ್ಲಿ ಡಿಫ್ರೆಂಟ್ ವೆರೈಟೀಸ್ ಆಫ್ ಪಕ್ಷಿಗಳಿದ್ದಾವೆ. ನೀವು ಹಾಗೆ ಒಂದು ಸತಿ ನೋಡ್ಕೊಂಬನ್ನಿ.
ಸೊ ಬಂದಿದ್ದ ತಕ್ಷಣ ನಮಗೆ ಮೊದಲು ಸೈಟ್ ಆಗಿದ್ದು ಗೋಲ್ಡನ್ ಪೆಸೆಂಟ್ ಅಂತ. ಇದು ಒನ್ ಆಫ್ ದ ಬ್ಯೂಟಿಫುಲ್ ಬರ್ಡು. ಸೊ ಸ್ಪೆಷಲಿ ಇದು ಮೌಂಟೇನ್ ರೀಜನ್ಸಲ್ಲಿ ಇರುತ್ತೆ. ವಿಕ್ಟೋರಿಯಾ ಐಲ್ಯಾಂಡ್ಸ್, ಕೆನಡಾ ಮತ್ತು ವ್ಯಾನ್ಕೋವರ್ ಐಲ್ಯಾಂಡ್ಸಲ್ಲಿ ಇರುತ್ತೆ. ಈ ಗೋಲ್ಡನ್ ಪೆಸೆಂಟ್ ನೋಡ್ತಾ ಇದ್ರಂತೂ ನನಗೆ ಕರ್ನಾಟಕ ಫ್ಲ್ಯಾಗೇ ಜ್ಞಾಪಕಕ್ಕೆ ಬರುತ್ತೆ. ಆ ರೆಡ್, ಯೆಲ್ಲೋ, ಗೋಲ್ಡನ್ ಈ ಕಲರ್ಸ್ ಎಲ್ಲ ನೋಡಿ ಎಷ್ಟು ತುಂಬ ಚೆನ್ನಾಗಿ ಕಾಣ್ತಾ ಇದೆ. ಇಲ್ಲಿ ಫೀಡ್ ಮಾಡೋಕ್ಕೆ ಪಕ್ಷಿಗಳಿಗೆ ನಿಮಗೆ ಸ್ನ್ಯಾಕ್ ಕೂಡ ಕೊಡ್ತಾರೆ. ನೀವು ಆ ಸ್ನ್ಯಾಕ್ ಇಟ್ಕೊಂಡಿದ್ದ ತಕ್ಷಣ ಪಕ್ಷಿಗಳೆಲ್ಲ ಹಾಗೆ ನಿಮ್ಮ ಬಳಿ ಬರುತ್ತೆ. ಬರ್ಡ್ಸ್ ಜೊತೆ ಇಂಟ್ರ್ಯಾಕ್ಟ್ ಮಾಡಿ ಎಂಜಾಯ್ ಕೂಡ ಮಾಡ್ಬೋದು. ಹಾಗೆ ಸಿಲ್ವರ್ ಪೆಸೆಂಟು ಕೂಡ ಒನ್ ಆಫ್ ದ ಬ್ಯೂಟಿಫುಲ್ ಬರ್ಡು. ಮತ್ತು ತುಂಬ ವೆರೈಟೀಸ್ ಆಫ್ ಬರ್ಡ್ಸ್ ಇಲ್ಲಿ ಇದ್ವು. ಮಕಾವ್ ಒನ್ ಆಫ್ ದ ಇಂಟ್ರೆಸ್ಟಿಂಗ್ ಬರ್ಡ್. ಸೊ ಸೋಷಿಯಲ್ ಬರ್ಡ್ ಕೂಡ ಹೌದು. ತುಂಬ ಇಂಟೆಲಿಜೆಂಟ್ ಬರ್ಡ್. ಅದು ಹ್ಯೂಮನ್ಸ್ ಜೊತೆ ತುಂಬ ಚೆನ್ನಾಗಿ ಇಂಟ್ರ್ಯಾಕ್ಟ್ ಕೂಡ ಮಾಡುತ್ತೆ. ಏವಿಯರಲ್ಲಿ ಇರ್ತಕ್ಕಂಥ ಎಲ್ಲ ಬರ್ಡ್ಸ್ಗಳ ಬಗ್ಗೆನೂ ಅಲ್ಲಿರೋ ಸ್ಟಾಫು ತುಂಬ ಚೆನ್ನಾಗಿ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡಿದರು. ಬರ್ಡ್ಸ್ ಆಫ್ ಪ್ಯಾರಡೈಸ್ನ ಒಂದು ರೌಂಡ್ ಹಾಕಿದ್ಮೇಲೆ ನಾವೊಂದು ಕನ್ಕ್ಲೂಷನಿಗೆ ಬರ್ಬೋದು. ಏನಂದರೆ $200 ಕೊಟ್ಟಿದ್ದು ವರ್ತ್ ಅಂತ. ಇದು ನನ್ನ ಓವರ್ ಆಲ್ ರಿವ್ಯೂ ಆಗಿರುತ್ತೆ ಬರ್ಡ್ಸ್ ಆಫ್ ಪ್ಯಾರಡೈಸ್ಗೆ. ಅನಿಮಲ್ಸ್ ಹಾಗೂ ಬರ್ಡ್ಸ್ ಅಷ್ಟೇ ಅಲ್ಲ, ಇಲ್ಲಿ ಕೆಲವೊಂದಷ್ಟು ಆ್ಯಕ್ಟಿವಿಟೀಸ್ ಕೂಡ ಅವೈಲೇಬಲ್ ಇದೆ. ಹಾರ್ಸ್ ವಾಕ್, ಫಿಶಿಂಗ್, ATV ರೈಡ್, ಜಿಪ್ ಲೈನ್ ಹಾಗೂ ಸ್ಕೈ ಸೈಕ್ಲಿಂಗ್. ನೀವೇನಾದರೂ ಇಷ್ಟಪಟ್ಟು ಸ್ಟೇ ಮಾಡ್ತೀನಿ ಅಂತಂದರೆ ಕಂಟೈನರ್ ಸ್ಟೇ ಕೂಡ ಇಲ್ಲಿ ಅವೈಲೇಬಲ್ ಇದೆ. ಕೆಫೆಟೇರಿಯಾ ಫುಡ್ನ ನಾವು ಟ್ರೈ ಮಾಡಿದ್ವಿ. ಸೊ ತುಂಬ ಚೆನ್ನಾಗೇ ಇತ್ತು. ಇದಾಯಿತು ಇವತ್ತಿನ ಬರ್ಡ್ಸ್ ಆಫ್ ಪ್ಯಾರಡೈಸ್. ಸೊ ಇನ್ನಷ್ಟು ಉತ್ತಮವಾದ ಕಂಟೆಂಟ್ಗಳಿಗಾಗಿ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ನ ಪ್ರೆಸ್ ಮಾಡೋದು ಮಾತ್ರ ಮರಿಬೇಡಿ. ಸೊ ಅಂಟಿಲ್ ದೆನ್ ಟೇಕ್ ಕೇರ್, ಟಾಡಾ, ಬಾಯ್, ಸಿ ಯು ಆಲ್.